ನಾಳೆ ಮಹತ್ವದ ಸಭೆ ಕರೆದಿರುವ ಹೈಕಮಾಂಡ್ ಸಿಎಂ ಸಿದ್ದರಾಮಯ್ಯ ಜೊತೆ ಹೈಕಮಾಂಡ್ ಸಭೆ ನಡೆಸಲಿದೆ. ಮೊದಲಿಗೆ ರಾಹುಲ್ ಗಾಂಧಿ, ಮಲ್ಲಿಕಾರ್ಜುನ ಖರ್ಗೆ, ಕೆಸಿ ವೇಣುಗೋಪಾಲ್ ಈ ಮೂರೂ ಜನ ಪ್ರತ್ಯೇಕವಾಗಿ ಚರ್ಚೆಯನ್ನು ನಡೆಸ್ತಾರೆ. ಕರ್ನಾಟಕದ ಬೆಳವಣಿಗೆ ಬಗ್ಗೆ ಮೂವರಿಂದ ಸಭೆಯನ್ನು ನಡೆಸಲಾಗುತ್ತೆ. ಸಭೆ ಬಳಿಕ ಸಿಎಂ ಸಿದ್ದರಾಮಯ್ಯ ಅವರನ್ನ ಕರೆಸಿಕೊಂಡು ಚರ್ಚೆಯನ್ನು ನಡೆಸಲಾಗುತ್ತೆ. ಬೆಳಗ್ಗೆ 11 ಗಂಟೆಗೆ ಸಿದ್ದರಾಮಯ್ಯ ಅವರನ್ನ ಕರೆಸಿ ಮೀಟಿಂಗ್ ಅನ್ನು ನಡೆಸಲಾಗುತ್ತೆ. ಅದಾದ ನಂತರ ಡಿ.ಕೆ. ಶಿವಕುಮಾರ್ ಅವ್ರ ಜೊತೆ ಕೂಡ ಪ್ರತ್ಯೇಕವಾಗಿ ಮಾತುಕತೆ ನಡೆಸುವಂಥ ಸಾಧ್ಯತೆ ಇದೆ. ಅದಾದ ನಂತರ ಎಲ್ಲರನ್ನೂ ಕೂಡ ಒಟ್ಟಿಗೆ ಕೂರಿಸಿಕೊಂಡು ಸಭೆ ನಡೆಸುವಂಥ ಸಾಧ್ಯತೆ ಇದೆ. ಒಟ್ಟಾರೆಯಾಗಿ ಮೊದಲು ಈ ಮೂರು ಜನ ರಾಹುಲ್ ಗಾಂಧಿ, ಮಲ್ಲಿಕಾರ್ಜುನ ಖರ್ಗೆ, ಕೆಸಿ ವೇಣುಗೋಪಾಲ್ ಮೂರು ಜನ ರಾಜ್ಯದ ಅಂದರೆ ಕರ್ನಾಟಕದ ರಾಜಕೀಯ ಬೆಳವಣಿಗೆಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆಯನ್ನು ನಡೆಸಿ ನಂತರ ರಾಜ್ಯ ನಾಯಕರುಗಳ ಜೊತೆ ಅವರು ಚರ್ಚೆಯನ್ನು ನಡೆಸಲಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಮಹೇಶ್. ದೆಹಲಿಯಿಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾರೆ. ಮಹೇಶ್, ಗಮನಿಸ್ತಾ ಇದ್ವಿ ಈಗಾಗಲೇ ರಾಜ್ಯ ಕಾಂಗ್ರೆಸ್ ನಾಯಕರುಗಳು ದೆಹಲಿ ಪರೇಡ್ ನಡೆಸ್ತಾ ಇದ್ದಾರೆ. ಸಾಕಷ್ಟು ಜನ ಈಗಾಗಲೇ ದೆಹಲಿಗೆ ಆಗಮಿಸಿದ್ದಾರೆ. ನಾಳೆ ಮಹತ್ವದ ಸಭೆ ನಡೀತಾ ಇರುವಂಥದ್ದು. ಹಾಗಾದ್ರೆ ಯಾರೆಲ್ಲ ಸಭೆಯಲ್ಲಿ ಭಾಗಿಯಾಗ್ತಾ ಇದ್ದಾರೆ? ಪ್ರಮುಖವಾಗಿ ನಾಳಿನ ಸಭೆಯಲ್ಲಿ ಏನೆಲ್ಲ ವಿಚಾರಗಳು ಚರ್ಚೆ ಆಗುತ್ತೆ? ಶಮಂತ್, ಖಂಡಿತ ಒಂದಷ್ಟು ಬೆಳವಣಿಗೆಗಳು ದೆಹಲಿಯಲ್ಲಿ ನಡೀತಾ ಇರುವಂಥದ್ದು, ಏನಾಗಲಿದೆ ಅನ್ನುವಂಥ ಕುತೂಹಲ ಮೂಡಿರುವಂಥದ್ದು. ಹೀಗಾಗಿ ನಾಳೆಯ ಮೀಟಿಂಗ್ ಸಾಕಷ್ಟು ಒಂದು ಕುತೂಹಲ ಮೂಡಿಸಿರುವಂಥದ್ದು. ನಾಳೆ 11 ಗಂಟೆ ಸುಮಾರಿಗೆ ಸಭೆ ನಿಗದಿ ಆಗಿದೆ ಅನ್ನೋದು ಕೂಡ ಮಾಹಿತಿ ಲಭ್ಯವಾಗ್ತಾ ಇರುವಂಥದ್ದು. ಮೊದಲನೇದಾಗಿ ರಾಹುಲ್ ಗಾಂಧಿ, ಮಲ್ಲಿಕಾರ್ಜುನ ಖರ್ಗೆ, ಕೆಸಿ ವೇಣುಗೋಪಾಲ್ ಈ ಮೂವರು ನಾಯಕರು ಕೂಡ ಕರ್ನಾಟಕದ ಬೆಳವಣಿಗೆಗಳ ಕುರಿತು ಮೊದಲಿಗೆ ಸಭೆ ಮಾಡ್ತಾರೆ. ಇದಾದಂಥ ಬಳಿಕನೇ ಸಿಎಂ ಸಿದ್ದರಾಮಯ್ಯನ ಕರೆಸುವಂಥ ಪ್ರಯತ್ನ ಕೂಡ ಮಾಡುವಂಥದ್ದು ಕೂಡ ಗೊತ್ತಾಗ್ತಾ ಇರುವಂಥದ್ದು. ಅಂದರೆ ಏನು ಕೇವಲ 4 ಮಾತ್ರ ಏನು ಆರಂಭದಲ್ಲಿ ಸಭೆ ಮಾಡ್ತಾ ಇರೋದು ಕೂಡ ಈಗ ಮಾಹಿತಿ ಲಭ್ಯ ಇರುವಂಥದ್ದು. ಇಂದಿರಾ ಭವನದಲ್ಲಿ, ದೆಹಲಿ ಇಂದಿರಾ ಭವನದಲ್ಲಿ ಈ ಒಂದು ಸಭೆ ಕೂಡ ಮಾಡ್ತಾ ಇರೋದು ಕೂಡ ಇರುವಂಥದ್ದು. ಈಗಾಗಲೇ ಸಿಎಂ ಸಚಿವರು ಸೇರಿದಂತೆ ಡಿ.ಕೆ. ಶಿವಕುಮಾರ್ ಕೂಡ ದೆಹಲಿಗೆ ಬಂದಿರುವಂಥದ್ದು. ಸಾಕಷ್ಟು ಸಚಿವರು ಮತ್ತೆ ಏನು ಶಾಸಕರು ಕೂಡ ಬಂದಿರುವಂಥದ್ದು. ಅಂದರೆ ಸಚಿವಾಕಾಂಕ್ಷಿಗಳ ದಂಡು ಕೂಡ ದೆಹಲಿಗೆ ಆಗಮನ ಆಗಿರುವಂಥದ್ದು. ಯಾಕಂದರೆ ನಾಳೆ ಏನಾಗುತ್ತೆ, ಏನು ನಾಯಕತ್ವ ವಿಚಾರ ಬದಲಾವಣೆ ಆಗುವಂಥ ಸಾಧ್ಯತೆ ಇದೆಯಾ, ಆ ವಿಚಾರ ಪ್ರಸ್ತಾಪ ಆಗುತ್ತಾ ಅಥವಾ ಕ್ಯಾಬಿನೆಟ್ ರಿಶಫಲ್ ಆಗುತ್ತಾ, ಬೇರೆ ಈಗಾಗಲೇ ಏನು MLC ವಿಚಾರ ಇರ್ಬೋದು ಮತ್ತು ರಾಜ್ಯಸಭೆ ವಿಚಾರ ಇರ್ಬೋದು, ಸಾಕಷ್ಟು ಚರ್ಚೆಗಳು ಕೂಡ ಮುನ್ನೆಲೆಗೆ ಬರುವಂಥ ಸಾಧ್ಯತೆ ಕೂಡ ಇರುವಂಥದ್ದು. ಈ ಹಿನ್ನೆಲೆಯಲ್ಲಿ ಎಲ್ಲರ ಚಿತ್ತ ದೆಹಲಿ ಹೈಕಮಾಂಡ್ ಏನು ಚಿತ್ತ ಇರುವಂಥದ್ದು. ಇತ್ತ ಏನು ಇದೆಲ್ಲ ನೋಡೋದಾದರೆ ಸಾಕಷ್ಟು ಕುತೂಹಲ ಕೂಡ ಮೂಡಿಸಿದೆ. ರಾಹುಲ್ ಗಾಂಧಿ ಏನು ಹೇಳ್ತಾರೆ ಅನ್ನೋದು ಕೂಡ ಈಗ ನಾಯಕರು ಕೂಡ ಯೋಚನೆ ಮಾಡ್ತಾ ಇರುವಂಥದ್ದು. ಈಗಾಗಲೇ ಸಾಕಷ್ಟು ನಾಯಕರು ಏನು ಹೈಕಮಾಂಡ್ ಈಗಿರುವಂಥ ಗೊಂದಲವನ್ನು ನಿವಾರಣೆ ಮಾಡಬೇಕು, ಮತ್ತೆ ರಾಜ್ಯದಲ್ಲಿ ಸುಭಿಕ್ಷವಾಗಿ ಏನು ಸರ್ಕಾರ ನಡೆಸೋದಕ್ಕೂ ಕೂಡ ಮತ್ತೆ ಪಕ್ಷ ಸಂಘಟನೆ ಕೂಡ ಅನುಕೂಲ ಮಾಡಬೇಕು ಅನ್ನೋದು ಕೂಡ ಒತ್ತಾಯ ಕೂಡ ಮಾಡಿದರು. ಹೀಗಾಗಿ ಸಾಕಷ್ಟು ಒತ್ತಡ ಇರುವಂಥ ಹಿನ್ನೆಲೆಯಲ್ಲಿ ನಾಳಿನ ಸಭೆಯ ಅತ್ಯಂತ ಏನು ಹೈ ವೋಲ್ಟೇಜ್ ಸಭೆಗೆ ಕಾರಣ ಆಗಿರುವಂಥದ್ದು. ಶಮಂತ್, ಧನ್ಯವಾದ ಮಹೇಶ್ ನಿಮ್ಮೆಲ್ಲ ಮಾಹಿತಿಗಾಗಿ.